ಇವಾಗ ನಾನು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. 7 o'clock ಎದ್ದು 8 ಗಂಟೆಗೆ ಜಿಮ್ಗೆ ಹೋಗಿ ಮತ್ತೆ ವಾಪಸ್ 9 ಮನೆಗೆ ಬಂದು ಅಪ್ಪಾಜಿ ಬಾಯ್. ಸೊ ಇಲ್ಲಿ ಮನೆ ರೆಂಟ್ ಅಲ್ಲ 2 lakhs ಅಲ್ಲ ಅಂತ. ನಾನು ಇದರಲ್ಲಿ ಬರೀ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ತಪ್ಪು ಮಾಡಿದ್ರೆ ಗಂಡು ಮಕ್ಳದು ತಪ್ಪೆ, ಹೆಣ್ಮಕ್ಳದು ತಪ್ಪೆ. ನನ್ನ ಗಂಡ ನನಗೆ ಈ ಥರ ಹೊಡೆದ್ರು, ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ. ನಾನು ನಿಮ್ಮ ಅನುಷ್ಠಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜಿಮ್ಗೆ ಹೋಗಿ ಆಲ್ಮೋಸ್ಟ್ 7 o'clock ಎದ್ದಿದ್ದೆ. ಇವತ್ತು ಜಿಮ್ಮಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ 7 o'clock ಎದ್ದು 8 ಗಂಟೆಗೆ ಜಿಮ್ಗೆ ಹೋಗಿ ಮತ್ತೆ ವಾಪಸ್ 9 ಮನೆಗೆ ಬಂದು ಪಲಾವ್ ಎಲ್ಲ ತಿಂದೆ. ಸೊ ಜಿಮ್ಮಲ್ಲಿ ಇವತ್ತು ನಾನು ಬ್ಯಾಕ್ ಮತ್ತೆ ಶೋಲ್ಡರ್ಸ್ ಮಾಡಿದ್ದು. ಇವಾಗ ನಾನು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು ಹೋಗಿದ್ದೆ, ನೀವು ನೋಡಿರ್ಬೋದು, ಬನಶಂಕರಿಲಿರುವಂಥ ಟೆಂಪಲ್. ಸೊ ಹಾಗಾಗಿ ಅದು 4 ಸಲ ಏನೋ ಹೋಗಿ ಬರಬೇಕು ಅನ್ನೋದೊಂದೇನೋ ಆರ್ಕೆ ಇದು ಮಾಡ್ಕೊಂಡಿದ್ದೀವಲ್ಲ. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಇವತ್ತು ಡೇ 3 ಆಫ್ ಹೌಸ್ ಸರ್ಚಿಂಗ್ ಅಂತ ಹೇಳ್ಬೋದು. ಇವತ್ತಿಗೆ 28 days ಆಫ್ ಡೈಲಿ ವ್ಲಾಗಿಂಗ್ ಅನ್ಕೋತೀನಿ. ತಪ್ಪಿದ್ರೆ ನೀವೇ ಕಮೆಂಟ್ ಹಾಕಿ. ತಪ್ಪು ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು. ನೆನ್ನೆ ಹೋಗುತ್ತಲ್ಲ, ನೆನ್ನೆ ಒಂದು ವ್ಲಾಗ್ ಹೋಗುತ್ತಲ್ಲ. ನಮ್ಮ ಅಮ್ಮನೂ ರೆಡಿ ಆಗಿದ್ದಾರೆ ಆ್ಯಂಡ್ ಅಪ್ಪ ಬರ್ತಾ ಇಲ್ಲ. ಒಟ್ಟಲ್ಲಿ ಅವ್ರ ಮನೆಯಲ್ಲ ಪೂಜೆ ಮಾಡಿಕೊಂಡ್ರು. ಅಪ್ಪಾಜಿ ಬಾಯ್. ಸೊ ಇವಾಗ ನಾನು ಅಮ್ಮ ಹೊಡ್ತಾ ಇದ್ದೀವಿ. ಹೋಗುವ, ಲೆಟ್ಸ್ ಗೋ ಗೈಸ್. ನಾರ್ಮಲ್ ಚಪ್ಪಲಿ ಹಾಕೊಂಡು ಹೋಗ್ಬೇಕು, ಬಿಕಾಸ್ ಅಲ್ಲೆಲ್ಲೋ ಬಿಟ್ಟು ಹೋಗ್ತೀವಲ್ಲ. ಆಮೇಲೆ ಚೆನ್ನಾಗಿರೋ ಚಪ್ಪಲಿ ಹಾಕೊಂಡೋದೆ ಅಂತ ಹೇಳಿ ಕೊತ್ಕೊಂಡು ಹೋಗ್ಬಿಟ್ರೆ. ಗೈಸ್ ಫೈನಲಿ ಇವತ್ತು ಮತ್ತೆ ಟೆಂಪಲ್ ಹತ್ರ ಬಂದ್ವಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಆ್ಯಂಡ್ ಈ ಸಲ ಖಾಲಿ ಇದೆ. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಮೇ ಬಿ ಇನ್ಮೇಲೆ ಸಾಟರ್ಡೆ ಬರೋದು ಅವಾಯ್ಡ್ ಮಾಡಬೇಕು ಅಲ್ಲಮ್ಮ. ಮತ್ತೆ ಫ್ರೀ ಇದ್ದಾಗ ಬಂದರು ಅಂತ. ಅಮ್ಮ ಮೆಹಂದಿ ಹಾಕಿದ್ರು, ಕೂದಲು ನೋಡಿ ಅದಕ್ಕೆ ಕಲರ್ ಆಗ್ಬಿಡಿದೆ. ಹಾಂ ಗೈಸ್, ನಮ್ಮಮ್ಮ ಇವಾಗ ಮಂತ್ರಿ ಮಾಲ್ಗೆ ಹೊರಡ್ತಾ ಇದ್ದಾರೆ. ಸೊ ನಾನು ಇಲ್ಲಿಂದ ಮತ್ತೆ ಮನೆ ಹುಡ್ಕಕ್ಕೆ ಹೋಗಬೇಕು. ಬಾಯ್, ಹುಷಾರಾಗಿ ಹೋಗ್ರಿ ಗೈಸ್. ಹಂಗೆ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ನೋಡಿದ್ನಲ್ಲ. ಸೊ ಫ್ರೂಟ್ಸ್ ತೊಗೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಸೊ ಇವಾಗ ಹೋಗೋಣ ನಡೀರಿ. ಫೈನಲ್ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ನನ್ನ ಜೊತೆ ಭರತ್ ಕೂಡ ಜಾಯಿನ್ ಆಗಿದ್ದಾರೆ ಮನೆ ಹುಡ್ಕೋದಕ್ಕೆ. ನಾನು ಒಬ್ಳಕ್ಕೆಲ್ಲ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಸಾಕಾಗಿ ಹೋಗ್ಬಿಡಿದೆ ಗೈಸ್. ಇಟ್ಸ್ ಲೈಕ್ ಮೆಟ್ರೋ ಸ್ಟೇಷನ್ ಹತ್ರ ಇರಬೇಕು, ನಮ್ಮ ಅಮ್ಮನಿಗೂ ಹತ್ರ ಆಗಬೇಕು, ಅಪ್ಪನಿಗೂ ಹತ್ರ ಆಗಬೇಕು, ನನಗೂ ಚೆನ್ನಾಗಿರುವಂಥ ಮನೆ ಬೇಕು. ಅಟ್ ದ ಎಂಡ್ ಆಫ್ ದ ಡೇ ಎಕ್ಸ್ಪೆನ್ಸಿವ್ ಆಗ್ತದೆ. ಎಕ್ಸ್ಪೆನ್ಸಿವ್ ಆದರೂ ಚೆನ್ನಾಗಿರೋ ಕಡೆ ಸಿಗ್ತಿದೆಯಾ, ಅದು ಇಲ್ಲ. ಸೊ ಇವಾಗ ಫ್ರೈಡ್ ರೈಸು ಮತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ಅವರು ಅದನ್ನೇ ತಿಂತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಆಲ್ರೆಡಿ ಒಂದು ಇಡ್ಲಿ ಒಂದು ವಡೆ ತಿಂದಿದ್ದಾರೆ. ಮೂತಿಯೆಲ್ಲ ಮಾಡ್ಕೊಂಡು ಮೂತಿಯೆಲ್ಲ ಮಾಡ್ಕೊಂಡು ತಿಂತಾರೆ. ತಿನ್ನೋಕ್ಕೆ ಬರೋದು ಅನಿಸಿದ್ದು. ನನಗೆ ಇವತ್ತು ಸ್ವಲ್ಪ ಪರವಾಗಿಲ್ಲ, ಹೆಲ್ತು ಚೆನ್ನಾಗಾಗಿದೆ. ನಿನ್ನೆ ಒಂದು ಫುಲ್ ಹುಷಾರಿನಾಗ ಆಗ್ಬಿಡಿದೆ. ಜ್ವರ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆ ಥರ ಹೋಗ್ಬಿಡುತ್ತೆ ನನಗೆ. ಗೈಸ್ ಇವಾಗ ಸತ್ವ ಪ್ರಾಪರ್ಟಿನ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಯಶವಂತಪುರಲ್ಲಿರೋದು. ಸೊ ಇಲ್ಲಿ ಮನೆ ರೆಂಟ್ ಅಲ್ಲ 2 lakhs ಅಲ್ಲ ಅಂತೆ. ಸೊ ಸೇಲ್ಗಿದೆ ಅಂತೆ. ಸೊ ಸೇಲ್ದು ಏನಿದೆ ಎತ್ತ ಅಂತ ಸುಮ್ಮನೆ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮಮ್ಮ ನೋಡ್ರು ಬೈಕೋತಾರೆ, ಇವಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಯಾರಿಗೆ ಗೊತ್ತು ಗೈಸ್, ನನ್ನ ಪ್ರಕಾರ ರೆಂಟಿಗೆ ನೋಡೋ ಬದಲು ತೊಗೊಂಡೇ ಬಿಟ್ಟು ಸೇಲ್ಗೆ. ಬಟ್ ಆ್ಯಕ್ಚುಲಿ ಡೌನ್ ಪೇಮೆಂಟಿಗೆ ಕೊಡಬೇಕಾದೆಲ್ಲ ಇರುತ್ತೆ. ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಸೊ ಅದಕ್ಕೆ ಆಮೇಲೆ ಬರೋಣ. ಸೊ ಇವಾಗ ನೋಡೋದಕ್ಕೆ ಸತ್ವ ಒಳಗಡೆ ಈ ಥರ ಎಲ್ಲ ಇದೆ. ಇವಾಗ ಇಲ್ಲಿ ಹುಲ್ಲು ಎಷ್ಟು ಚೆನ್ನಾಗಿದೆಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರು ಹೇಳ್ತಿದ್ರು ನಾನು ಹಿಂಗೆ ಬರತ್ತೆ ಹಿಂಗೆ ತಳ್ಕೊಂಡು ಹೋಗ್ತಾ ಇದ್ದೀನಿ. ನನಗೇನು ಗೊತ್ತಾ, ಹೋಗ್ಬಿಡ್ಬಿಡ್ಬೇಕು, ಮಾತಾಡ್ಬಿಡ್ಬೇಕು, ನೋಡ್ಬಿಡ್ಬೇಕು, ಮುಗಿಸ್ಕೊಡ್ಬೇಕು ಬೇಗ. ಇಟ್ಸ್ ಲೈಕ್ ಟೈಮು ಇನ್ನೇನು ಹೋಗ್ತಾ ಇದೆ ಅಲ್ಲ. ಆಮೇಲೆ ಕತ್ಲಾದ್ರೆ ಮನೆಗಳು ನೋಡೋಕ್ಕಾಗಲ್ಲ, ಡೇ ಲೈಟ್ ಇರುತ್ತೋ ಇಲ್ವೋ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಒಂದಷ್ಟು ಮನೆ ಬೇರೆ ಕಡೆನೂ ಕೂಡ ನೋಡಿದ್ವಿ. ಬಟ್ ಅದು ತುಂಬ ಒಳಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಅಮ್ಮಂಗೆ ಮೆಟ್ರೋ ಸ್ಟೇಷನ್ ಎಲ್ಲ ಬೇಕು, ಮಂತ್ರಿಗೆಲ್ಲ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಯೋಚನೆ ಮಾಡಿಕೊಂಡು ಅಲ್ಲಿ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಮನೆಯೇ ನೋಡೋಕೆ ಹೋಗಲಿಲ್ಲ. ಎಲ್ಲಿ ನೋಡಬೇಕು ಅಂತ ಹೋಗಿದ್ವಿ ಅಲ್ಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸತ್ವಾಗಿ ಏನು ಹೋಗಿದ್ವಿ, ಅಲ್ಲಿ ಇದ್ದಂಥ ಮನೆ ಸೇಲ್ಗೆ ಇತ್ತು ಅಂತ ಹೇಳಿದ್ನಲ್ಲ. ಸೊ 3 crore 6 lakh ಇರುವಂಥ ಮನೆ ಅದು. ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಮನೆ. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಬಟ್ ಇನ್ನೂ 3 crores ಅಂದರೆ ಇನ್ನೂ ಸಗದಾಗಿರೋ ಮನೆ ಕಟ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ಅಲ್ಲಿಗೆ ಸತ್ವ ಕತೆ ಅಷ್ಟೇನೆ. ಆ್ಯಂಡ್ ಆಲ್ಸೋ ಪ್ರತಿ ಸಲ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಮನೆ ಬೈ ಮಾಡಿಬಿಡ್ಬೇಕು ಅಂತ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಮನೆ ಬೈ ಮಾಡಬೇಕು ಅಂತಂದಾಗ ನಿಮ್ಮ ಹತ್ರ ಒಂದಷ್ಟು ಡೌನ್ ಪೇಮೆಂಟ್ ಇರಬೇಕು. ಸೊ ಹಾಗಾಗಿ ಸತ್ವಲ್ಲೂ ಅಷ್ಟೇ ಡೌನ್ ಪೇಮೆಂಟು 10 lakh ಡೌನ್ ಪೇಮೆಂಟ್ ಕೇಳಿದ್ರು. 3 monthsಲ್ಲಿ ಇನ್ನು ಮಿಕ್ಕಿದ್ದು 3 crore 5 lakh ಏನಿದೆ ಅದು ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ 3 crore ಎಲ್ಲಿದೆ ಗೈಸ್? 3 monthಲ್ಲಿ ಕ್ಲಿಯರ್ ಮಾಡೋದು ಅಂದರೆ ಹೆಂಗೆ? ಒಂದೊಂದು ಮಂತ್ 1 ಕೋಟಿ ಅರ್ನ್ ಮಾಡಿದ್ರೂ ಸಾಕಾಗಲ್ಲ. ಸೊ ಏನು ಮಾಡೋಂಗಿಲ್ಲ, ಇಟ್ಸ್ ಓಕೆ. ಅದಾದಮೇಲೆ ನಾನು ಮನೆಗೆ ಬಂದೆ. ಹುಡುಕಿ ಸಾಕಾಗಿ ಒಂದು ಬಡ್ಜೆಟಲ್ಲಿ ಸಿಗ್ತಿಲ್ಲ. ಬಡ್ಜೆಟಲ್ಲಿ ಸಿಗೋದು ಮನೆ ಚೆನ್ನಾಗಿಲ್ಲ, ಇಲ್ಲ ಲೊಕೇಶನಲ್ಲಿ ಸಿಗಲ್ಲ, ಅಮ್ಮಂಗೆ ಹೋಗೋಕ್ಕಾಗಲ್ಲ, ನನಗೆ ಹೋಗೋಕ್ಕಾಗಲ್ಲ. ನಮಗೆ ಎಲ್ಲ ಥರ ಬೇಕು ಅಂತಂದರೆ ಬಾಡಿಗೆ ಮನೆ ಸಿಗಲ್ಲ ಗೈಸ್. ಸೀರಿಯಸ್ಲಿ ನನಗಂತೂ ಟಯರ್ಡ್. ಇವತ್ತೊಂದ್ಸಲ ಅಮ್ಮನ ಹತ್ರ ಮಾತಾಡ್ಕೊಂಡು ಏನು ಎತ್ತ ಅಂತ ಡಿಸೈಡ್ ಮಾಡಬೇಕು ಅದ್ರ ಬಗ್ಗೆ.
ಸೊ ಅಲ್ಲಿಗೆ ಅದ್ರ ಕತೆ ಆಯಿತು. ಆ್ಯಂಡ್ ಇನ್ನೊಂದು ವಿಷಯ ಒಂದು ಮಾತಾಡೋಣ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನನಗೆ ರೀಸೆಂಟಾಗಿ ಒಂದಷ್ಟು ಜನ ಹೆಣ್ಮಕ್ಳು ಕಮೆಂಟ್ ಹಾಕಿದ್ರಿ ದ್ಯಾಟ್ ನನಗೆ ನನ್ನ ಗಂಡ ನನಗೆ ಈ ಥರ ಹೊಡೆದ್ರು, ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ. 2-3 ಜನ ಕಮೆಂಟ್ ಹಾಕಿದ್ರು. ಐ ಥಿಂಕ್ ಫ್ರಮ್ ದ ಲಾಸ್ಟ್ 2 months ನಾನು ನೋಡಿದ್ದೀನಿ ಆಯಿತಾ. ನನಗೆ ಮೆಸೇಜ್ ಹಾಕಿದ್ರಿ ಏನು ಮಾಡೋದು ಏನಂತ ಹೇಳಿ ಅಂತೆಲ್ಲ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ. ಸೊ ಐ ಥಿಂಕ್ ಮೋರ್ ದೆನ್ 2-3 ಪೀಪಲ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಪದೇ ನೋಡಿದ್ದೀನಿ ಮೆಸೇಜಸ್ ಬಂದಾಗ. ಎಲ್ಲ ಮೆಸೇಜ್ ನೋಡೋಕೆ ಸಿಗುತ್ತೆ ಅಂತಲ್ಲ, ಯಾವ್ಯಾವ ಮೆಸೇಜ್ ಸಿಗುತ್ತೆ ಅದೆಲ್ಲ ನೋಡಿರ್ತೀನಿ. ಸೊ ಅದರಲ್ಲಿ ಈ ಥರ ಬಂತು. ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲನ್ನು ರೀಸೆಂಟಾಗಿ ನನಗೆ ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿಬಿಟ್ಟು ಈ ಥರ ಅವನದೇನೋ ತಪ್ಪಿತ್ತು ಬಟ್ ಆದರೆ ಅವ್ನು ನನಗೆ ಹೊಡೆದ ಅಂತ ಹೇಳಿ. ಆ್ಯಂಡ್ ಆಫ್ ದ ಟೈಮ್ ನೀವು ಏನು ಮಾಡಬೇಕು ಇಂಥ ಸಿಚುವೇಷನಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಕೇಳೋದಕ್ಕೆ ಮೆಸೇಜ್ ಹಾಕಿದ್ರಿ. ಸೊ ನಿಮ್ಮಿಬ್ಬರ ಮಧ್ಯೆ ಏನಿದೆ ಎತ್ತಾಗಿತ್ತು ನನಗಂತೂ ಗೊತ್ತಿಲ್ಲ ಆಯಿತಾ. ಅಟ್ ದ ಎಂಡ್ ಆಫ್ ದ ಡೇ ಯಾರೇ ಆಗಿರಲಿ ಏನೇ ಆಗಿರಲಿ ನಿಮ್ಮ ಮೇಲೆ ಕೈ ಎತ್ತುವಂಥ ಹಕ್ಕು ಯಾರಿಗೂ ಇಲ್ಲ ಆಯಿತಾ. ಫಿಸಿಕಲ್ ಅಬ್ಯೂಸ್ಮೆಂಟ್ ಅನ್ನೋದೇನಿದೆ ಅದು ಯಾವತ್ತೂ ನಾನ್ ಟಾಲರೆನ್ಸ್ ಆಗಿರಬೇಕು. ಎಷ್ಟೋ ಸಲ ಹಾಗೆ ಹಿಂಗೆ ಅದು ಇದು ಗಿಲ್ಟಿ ಅದು ಎಲ್ಲ ಫೀಲ್ ಎಲ್ಲ ಆಗಿದೆ ಅಂತ ಹೇಳ್ಬೋದು. ಸೊ ಯಾವತ್ತೂ ಅಷ್ಟೇ ಟ್ರೈ ಟು ವಾರ್ನ್ ದೆಮ್. ಅಂದರೆ ಈ ಥರ ಎಲ್ಲ ಮಾಡಿದ್ರೆ ಅದ್ರ ರಿಸಲ್ಟ್ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಅದನ್ನು ಕೇಳಿಲ್ವಾ, ಪೊಲೀಸ್ ಹತ್ರ ಹೋಗಿ ಗೈಸ್, ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ. ಯಾವತ್ತೂ ಯಾರಿಗೂ ನಿಮಗೆ ಥ್ರೆಟನ್ ಮಾಡುವಂಥ ರೈಟ್ಸ್ ಇಲ್ಲ, ಒಡೆಯೋ ರೈಟ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಬಂದಾಗ ನಮ್ಮನ್ನು ಕಾಪಾಡಬೇಕು ಅಂತಿರೋದು ಪೊಲೀಸ್ ಅವರೇ ಅಲ್ವಾ. ಸೊ ಪೊಲೀಸ್ ಅವ್ರ ಹತ್ರ ಹೋಗಿ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಸೊ ಯಾವತ್ತೂ ಸ್ಟ್ರಾಂಗ್ ಆಗಿರಿ. ಯಾರೋ ನಮ್ಮನ್ನ ಏನೋ ಒಂದು ಇಟ್ಕೊಂಡು ಥ್ರೆಟನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅದರಿಂದ ಹಾಗೆ ಕುಕ್ಕೊಂಡಿರಬೇಡಿ. ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್, ಆಲ್ವೇಸ್ ಟೇಕ್ ಅ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಬಿಕಾಸ್ ಇವತ್ತು ತೊಗೊಳ್ಳಿಲ್ಲ ಅಂತಂದರೆ ನಾಳೆ ಇನ್ನೂ ವರ್ಸ್ ಆಗ್ಬೋದು. ಯಾರಿಗೆ ಗೊತ್ತವ್ರು ನಿಮ್ಮನ್ನ ಮಾಡ್ಬಿಟ್ರೆ ಏನು ಮಾಡ್ತೀರಾ. ಸೊ ಹಾಗಾಗಿ ಯಾವಾಗ ಟೈಮಿಗೆ ತಕ್ಕಂಗೆ ನಿಮ್ಮ ವಾಯ್ಸ್ ರೇಸ್ ಮಾಡಿ. ನಾನು ಇದರಲ್ಲಿ ಬರೀ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ತಪ್ಪು ಮಾಡಿದ್ರೆ ಗಂಡು ಮಕ್ಳದ್ದು ತಪ್ಪೆ, ಹೆಣ್ಮಕ್ಳದ್ದು ತಪ್ಪೆ. ಸೊ ಹಾಗಾಗಿ ಲೈನ್ನ ಕ್ರಾಸ್ ಮಾಡಬೇಡಿ ಗೈಸ್ ಅಷ್ಟೇ. ನಿಮ್ಮ ಜೊತೆನೂ ಯಾರನ್ನು ಲೈನ್ ಕ್ರಾಸ್ ಮಾಡೋದಕ್ಕೆ ಬಿಡಬೇಡಿ. ಲೈನ್ ಕ್ರಾಸ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಅವರಿಗೆ ಸರಿಯಾದ ಬುದ್ಧಿ ಕಲಿಸಿ. ಮದುವೆ ಆಗ್ಬೇಕಾದ್ರೂ ಅಷ್ಟೇ ಗೈಸ್, ಯಾರನ್ನೇ ಮದುವೆ ಆಗ್ಬೇಕಾದ್ರೂ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ. ಸಡನ್ನಾಗಿ ಮದುವೆ ಆಗ್ಬಿಡ್ಬೇಡಿ. 1 year ತೊಗೊಳ್ಳಿ, ಇಲ್ಲ ಒಂದು ಅಟ್ಲೀಸ್ಟ್ ಒಂದು 8 months ತೊಗೊಳ್ಳಿ. ಅವ್ರು ಹೆಂಗೆ ಏನು ಎಲ್ಲ ಸಿಚುವೇಶನ್ಸಲ್ಲಿ ಯಾವ ಥರ ಇರ್ತಾರೆ, ಅವ್ರ ಜೊತೆ ನೀವು ಡೀಲ್ ಮಾಡೋದಕ್ಕಾಗುತ್ತಾ ಅಂತೆಲ್ಲ ಅಂತೆಲ್ಲ ಸ್ವಲ್ಪ ನೋಡಿ ಆಮೇಲೆ ಮದುವೆ ಮಾಡ್ಕೊಳ್ಳಿ. ಬಿಕಾಸ್ ಲೈಫ್ ಪೂರ ಒಬ್ರ ಜೊತೆ ಸ್ಪೆಂಡ್ ಮಾಡಬೇಕು. ಅವರು ಅಂದರೆ ನೀವು ಖುಷಿಯಾದಾಗ ಮಾತ್ರ ಅಲ್ಲ, ನಿಮ್ಮ ಕಷ್ಟದ ಟೈಮಲ್ಲೂ ಅವ್ರು ನಿಮ್ಮ ಜೊತೆ ಇರ್ತಾರ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಪಾರ್ಟ್ನರ್ನ ತುಂಬ ವೈಸಾಗಿ ಚೂಸ್ ಮಾಡ್ಕೊಳ್ಳಿ. ಕೆಲವು ಸಲ ಮಿಸ್ಟೇಕ್ಸ್ ಆಗ್ಬೋದು, ಬಟ್ ಆ ಒಂದು ಮಿಸ್ಟೇಕ್ಸಿಂದ ಕಲ್ತ್ಕೊಳ್ಳಿ, ಮತ್ತೆ ಸೇಮ್ ಮಿಸ್ಟೇಕ್ಸ್ನ ರಿಪೀಟ್ ಮಾಡಬೇಡಿ. ಅಲ್ಲಿಗೆ ಐ ಥಿಂಕ್ ದಟ್ ಇಸ್ ಆಲ್ ಐ ಕ್ಯಾನ್ ಟೆಲ್ ಯು ಫಾರ್ ಟುಡೇ ಗೈಸ್. ಆ್ಯಂಡ್ ಇನ್ನೊಂದು ಏನಾಗಿದೆ ಅಂತಂದರೆ, ನನ್ನ ರೂಮಲ್ಲಿ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ನಾನು ಬೇರೆ ಒಂದೊಂದ್ಸಲ ಡೋರ್ ಕ್ಲೋಸ್ ಮಾಡಲ್ಲ. ಸೊ ಸೊಳ್ಳೆ ಬ್ಯಾಟ್ ಹಿಡ್ಕೊಂಡೇ ಮಲ್ಕೋತಾ ಇದ್ದೀನಿ ಡೈಲಿ. ನನ್ನ ರೂಮಿಗೆ ಬಂದಿದ್ದು ಸೊಳ್ಳೆನೆಲ್ಲ ಸಾಯಿಸ್ಬಿಟ್ಟು. ಐ ಥಿಂಕ್ ನಾನು ತುಂಬ ಕ್ರೂಯಲ್ ಅಂದರೆ ಕಮ್ಮಿಂಗ್ ಟು ಸೊಳ್ಳೆ ಮ್ಯಾಟರ್ ಗೈಸ್. ಇಟ್ಸ್ ಲೈಕ್ ಸೊಳ್ಳೆ ಸಾಯೋ ತನಕ ನನಗೆ ನೆಮ್ಮದಿರಲ್ಲ. ನನಗೆ ಅನ್ಸುತ್ತೆ ಎಷ್ಟು ಕ್ರೂಯಲ್ ಅಲ್ವಾ ನಾನು ಸೊಳ್ಳೆ ವಿಷಯಕ್ಕೆ ಬಂದಾಗ ಅಂತ ಹೇಳ್ಬಿಟ್ಟು. ಬಟ್ ನನ್ನ ರಕ್ತ ಕುಡಿಯಲ್ವಾ, ನಾನು ಬಿಟ್ಬಿಡ್ಲ ಆಮೇಲೆ. ಅದೇ ನೋಟಲ್ಲಿ ನಾನು ಸೊಳ್ಳೆ ಖಾನ್ದಾನನ ಸರ್ವನಾಶ ಮಾಡ್ತಾ ಇದ್ದೀನಿ. ನಂದು ಬೇರೆ ಓ ಪಾಸಿಟಿವ್ ಬ್ಲಡ್ ಅಲ್ವಾ, ಬಂದು ನನಗೆ ಕಚ್ಚುತ್ತೆ. ನಾನು ಹಣೆ ಬರ ಏನು ಹೇಳಿ. ಸೊ ಯಾ ಗೈಸ್, ನಮ್ಮಮ್ಮ ಇವಾಗ ಬಂದ್ಬಿಟ್ಟು ನನಗೆ ಸೀಬೆಹಣ್ಣು ಕೊಡ್ತವ್ರೆ. ಸೊ ಸೀಬೆಹಣ್ಣು ತಿನ್ನುವ. ಬೆಲ್ಟ್ ನೋಡ್ಬಿಟ್ಟು ಗೊತ್ತಾಯ್ತಾ ವಾಕ್ ಹೋಗಿರೋದು. ಗೈಸ್ ವಾಕ್ ಕರ್ಕೊಂಡು ಹೋಗಿದೆ ಪೋಕೋನ. ಆ್ಯಂಡ್ ಇವಾಗ ಸೀಬೆಹಣ್ಣನ್ನು ತಿನ್ನುವ. ಸೊ ಗೈಸ್ ಇವಾಗ ಫೈನಲಿ ಅಪ್ಪಾಜಿ ಬಂದರು. ನಾನು ಅಪ್ಪ ಇವಾಗ ಒಂದೇ ತಟ್ಟೆಲಿ ರೊಟ್ಟಿ ತಿನ್ನಬೇಕು. ನಾನು ಅವಾಗಲೇ ಸ್ವಲ್ಪ ಪಲಾವ್ ತಿಂದಿದ್ದೆ ಹಸುವಾಗಿ ಮನೆಗೆ ಬಂದಾಗ. ಇವಾಗ ಮತ್ತೆ ತಿನ್ನೋದು ಅಂತಂದರೆ ತಿನ್ನಂಗೆ ಆಗಿಲ್ಲ, ಬಟ್ ಅಮ್ಮ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಲೆಟ್ಸ್ ಖಾರ ಮತ್ತು ಚಟ್ನಿ ಎರಡೂ ಇದೆ. ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು